ಆಗ ನಿನ್ನ ಗಮನವೆಲ್ಲ ಎಲ್ಲೋ ಇರ್ತಿತ್ತು. ಅಂತೂ ಇಷ್ಟು ದಿನಕ್ಕಾದ್ರೂ ದೇವಿ ವರ ಕೊಟ್ಲಲ್ಲ. ವಸಂತ ವಸಂತ, ನಿನಗೋಸ್ಕರ ನೆಕ್ಲೆಸ್ ತಂದಿದ್ದೀನಿ. ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ನೋಡು. ನಂಗೆ ಮದುವೆನೇ ಇಷ್ಟ ಇಲ್ದಿರುವಾಗ ಈ ನೆಕ್ಲೆಸ್ ಎಲ್ಲ ಯಾಕೆ? ಮದುವೆನೇ ಇಷ್ಟವಿಲ್ಲ? ಹೌದು, ಇಷ್ಟ ಇಲ್ಲ. ಒಂದಲ್ಲಪ್ಪ ಕಷ್ಟ. ಅಲ್ಲ, ಲಗ್ನ ಪತ್ರಿಕೆ ಬೇರೆ ಪ್ರಿಂಟ್ ಹಾಕ್ಸ್ಬಿಟ್ಟಿದ್ದೀನಿ. ಸುಳ್ಳು ಬೇರೆ ಬೇಡ ಅಂತಾಳೆ. ಈಗೇನ್ ಮಾಡೋದು? ಏನ್ ಸುಬ್ಬಣ್ಣ, ಮನೆಗೆ ಹೋಗಿದ್ಯಾ? ಯಾಕೆ ಸುಬ್ಬಣ್ಣ, ವಸಂತ ಸರಿಯಾಗಿ ಮಾತಾಡ್ತಿಲ್ವೇನೋ? ಮಾತು ಆಡ್ತಿದ್ಲು, ಮುಖಕ್ಕೆ ಸರಿಯಾಗಿ ಮಂಗಳಾರತಿನೂ ಮಾಡಿದ್ಲು. ಯಾಕೆ, ಏನಾಯ್ತು? ಅವಳಿಗೆ ಮದುವೆ ಇಷ್ಟವಿಲ್ಲವಂತೆ. ಅಷ್ಟೇ ತಾನೆ, ಪಾಪ ತಾಯಿ ಇಲ್ಲದ ಮಗು, ಮುದ್ದಾಗಿ ಬೆಳೆಸಿದ್ದೀನಿ. ಮದುವೆ ಆದ್ಮೇಲೆ ನನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಎಲ್ಲ ಸ್ವಲ್ಪ ಬೇಜಾರಲ್ಲಿ ಅಂದಿರ್ಬೇಕು. ನೀನ್ ಅದನ್ನ ಮನಸ್ಸು ಹಚ್ಕೋಬೇಡ ಸುಬ್ಬಣ್ಣ. ನಿಜವೇ ಮಾವಯ್ಯ? ಮತ್ತೆ ತಮಾಷೆನಾ, ಲಗ್ನ ಪತ್ರಿಕೆ ಪ್ರಿಂಟ್ ಆಗೋಗಿದೆ. ಏನೋ ಮಾವಯ್ಯ, ನಿಮ್ಮನ್ನೇ ನಂಬಿದ್ದೀನಿ, ನನ್ನ ಮಾತ್ರ ಕೈ ಬಿಡಬೇಡಿ. ಎಲ್ಲಾದ್ರೂ ಉಂಟೆ ಸುಬ್ಬಣ್ಣ? ಸರಿ ಮಾವಯ್ಯ, ಹಾಗಾದ್ರೆ ನಾನು ಬರ್ತೀನಿ. ಒಳ್ಳೇದಪ್ಪ, ಹೋಗ್ಬಿಡ್ಬ. ನಿಮ್ ತಂದೆ ಕೇಳಿದೆ ಅಂತ ಹೇಳು. ಆಗ್ಲಿ ಮಾವಯ್ಯ. ಹೋಗಿ ಅಡ್ಗೆ ಮಾಡೋವಲ್ಲ, ಹೊಟ್ಟೆ ಹಸಿತಿದೆ ಅಂದ್ರೆ ಬಂದ ಯಾರು ಔಟು ಅಂತ. ಏನು ಕ್ರಿಕೆಟ್ ಕಾಮೆಂಟ್ರಿ ಗಲಾಟೆನಾ? ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ನಮ್ಮ ಮನೇಲಿ ನನಗೆ ಉಪಚಾರ. ಕೂತ್ಕೊಳ್ಳಿ ಸರ್. ಹರಿ, ನಿಮ್ ವಿಷಯ ಗೊತ್ತು ತಾನೆ? ಏನ್ ಸರ್? ಅದೇ ನಮ್ ವಸಂತನ ಮದುವೆ. ಓ, ಗೊತ್ತು ಸರ್. ಒಂದೇ ವಾರಪ್ಪ ಇರೋದು. ನೀನೇ ಹೆಣ್ಣಿನ ಕಡೆ ನಾನು ನಿಂತು ಓಡಾಡ್ಬೇಕು. ಖಂಡಿತ ಸರ್. ದೊಡ್ಡ ಕಡೆ ಸಂಬಂಧಪ್ಪ, ಹುಡುಗ ಬಹಳ ಒಳ್ಳೆಯವನು. ಎಲ್ಲ ನಿಮ್ಮ ಮಗಳು ಪುಣ್ಯ ಸರ್. ಕರೆಕ್ಟ್ ಆಗಿ ಹೇಳಿದೆ. ಅಂದಾಗೆ ಆ ಪೋಖ್ರಿ ವಿಷಯ ಏನಾದ್ರು ಗೊತ್ತಾಯ್ತೇನೋ? ಇಲ್ಲ ಸರ್. ಚಂಡಾಳ ಹೋದ, ಸುಮ್ಮನೆ ಹೋಗ್ಬಾರ್ದೆ. ನಿನ್ ಸೈಕಲ್ಲು, ವಾಚು ಎಲ್ಲ ಹೊತ್ಕೊಂಡು ಹೋದ. ಏನ್ ಮಾಡಕ್ಕಾಗತ್ತೆ ಸರ್, ಒಳ್ಳೆಯವನು ಅಂತ ಜೊತೆ ಸೇರಿಸ್ಕೊಂಡೆ. ಆದ್ರೆ ಹೋದ್ರೆ ಹೋಗ್ಲಿ ಬಿಡು, ಪೀಡ ತೊಲಗ್ತು. ನಾನು ಬರ್ತೀನಪ್ಪ. ಒಳ್ಳೆ ಸರ್. ಅಯ್ಯೋ ಹಾಳು ಮಾರು, ನಾನು ಬಂದಿದ್ದ ಕೆಲಸನೇ ಮರ್ತು ಬಿಟ್ಟೆ. ಲಗ್ನ ಪತ್ರಿಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಖಂಡಿತ ಬರ್ಬೇಕಪ್ಪ. ಬರ್ತೀನಿ. ಬರಲ್ಲ ನಾನು? ವಸಂತ, ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಅಪ್ಪ, ಇಷ್ಟು ದೊಡ್ಡವಳಾಗಿದೀಯಾ, ಯಾಕಮ್ಮ ಎಳೆ ಮಗುವಾಗಿ ಅಳ್ತಾ ಇದೀಯಾ? ನಂಗೆ ಮದ್ವೆ ಬೇಡಪ್ಪ. ಅಯ್ಯೋ ಹುಚ್ಚಮ್ಮ, ಮದುವೆ ಅಂದ್ರೆ ಹೀಗೆ ಅಳ್ತಾರ? ನಿನ್ನ ವಯಸ್ಸಿಗಾಗ್ಲೇ ನಿಮ್ಮಮ್ಮ ನಿನ್ನ ಎತ್ಕೊಂಡು ಲಾಲಿ ಹಾಡ್ತಾ ಇದ್ದ. ಹೆಣ್ಣು ಅಂತಂದ್ಮೇಲೆ ಗಂಡನ ಬೇಕಮ್ಮ. ಅಪ್ಪ, ಯಾಕಮ್ಮ, ಅದೇನು ಅಂತ ಹೇಳಮ್ಮ. ಹೇಗೆ ಹೇಳಿ? ಹೇಳಮ್ಮ, ನಾನು ಹೇಗೆ ಹೇಳಿ? ಹೇಳಮ್ಮ. ನಾನು ಹೊಡೆದೋದ್ ಮಡಕೆ ಎಂದಿಗೂ ಉಪಯೋಗ ಬರೋದಿಲ್ಲ. ಹೆಣ್ಣಿನ ಬಾಳು ಅನ್ನೋದು ಬೆಲೆ ಬಾಳೋ ಮುಚ್ಚಿದ್ದ. ಕೈ ಜಾರು ಒಳಗೆ ಹೋದ್ಮೇಲೆ ಮತ್ತೆ ಸೇರೋದೇ ಇಲ್ಲ. ನಮ್ಮನೆ ಹಸು ಕರು ಹಾಲು ಕೊಡ್ಬೇಕು ಅಂತ ನಾನು ಅದೆಷ್ಟೆಲ್ಲ ಏರ್ಪಾಟ್ ಮಾಡಿದೆ. ಆದ್ರೆ ನೀನು ಆ ದರಕ್ಕಿಂತ ಕಡೆ ಹಾಕಿ ನಿಮ್ಮ ಅಪ್ಪನ ಕಣ್ಣೆ ಕೂಗ್ಬಿಟ್ಟಿಲ್ಲಮ್ಮ. ತಪ್ಪು ಮಾಡ್ಬಿಟ್ಟೆಪ್ಪ, ತಪ್ಪು ಮಾಡ್ಬಿಟ್ಟೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಯಾಕೆ ನಾಗಣ್ಣವ್ರೆ, ಯಾಕೆ ಹೀಗನ್ಸಿದ್ದೀರಿ? ಯಾಕಂತೆ ಯಾಕೆ, ಕತ್ತಗಾಗಿರೋ ವಯಸ್ಸಾಗಿದೆ, ಇಂಥ ದ್ರೋಹನೆ ಅಂದ್ರೆ ಮಾಡೋದು ನೀವು. ಈಗ ಏನಾಯ್ತು ನಾಗಣ್ಣವ್ರೆ? ಏನು ತಿಳಿದಿರೋ ಹಾಗೆ ಕೇಳ್ತಿರಲ್ರಿ? ಅಲ್ರಿ, ನನ್ನ ಮಗ ಅಂದ್ರೆ ಬೀದಿಲಿ ಬಿದ್ದಿರೋನು ಅಂತ ತಿಳ್ಕೊಂಡಿದ್ದೀರಿ ಏನ್ರಿ? ಶೀಲ್ಗೆಟ್ಟ ತಾಲಿ ಕಟ್ಟೋದು. ಏನ್ ಸ್ವಾಮಿ, ಏನ್ ಸ್ವಾಮಿ ರಂಪ? ರಂಪಾನ ಕೈ ಕಾಲು ಮುರಿದು ಹಾಕ್ಬೇಕು ಇವ್ರು ಮಾಡ್ರು ಅನ್ಯಾಯಕ್ಕೆ. ಮಗಳಿಗೆ 3 ತಿಂಗಳಾಗಿರೋದನ್ನ ಮುಚ್ಚಿಟ್ಟು ನನ್ನ ಮಗನ ಮದುವೆ ಮಾಡಕ್ ನೋಡಿದ್ದಾನೆ ಈ ಮನೆ ಹಾಳ. ಯಾರು ನಾಗಣ್ಣವ್ರೆ ನಿಮ್ಗೆ ಈ ವಿಷಯ ಹೇಳಿದ್ದು? ನಿನ್ ಮಗಳೇ ಕಾಗದ ಬರ್ತಿದ್ದಾಳೆ, ಓದ್ ನೋಡಿ. ಸ್ವಾಮಿ ಬರ್ತೀನಿ.
ಶಿವಾಯ ನಮಃ ನಮಃ ಏನು ವರಹ ನಡೆಯ ತುಂಬ ಸಂಬಂಧನೇ ಬೇಡ ಸ್ವಾಮಿ ದಯವಿಟ್ಟು ನಾಯಿ ಮುಟ್ಟದ ಮಡಕೆ ನಾಯಿಗೆ ಕಟ್ಟಿ ಸರ್, ಹೇಗಾಗತ್ತೆ ಅಂತ ನಾ ಖಂಡಿತ ಎಣಿಸಿರ್ಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಸರ್. ಈ ಸಂಬಂಧ ಹೋದ್ರೆ ಹೋಯ್ತು, ಬೇರೆ ಸಂಬಂಧ ಮಾಡ್ಬೋದು. ನೀವು ಧೈರ್ಯವಾಗಿರಿ ಸರ್. ಸರ್ ಸರ್ ಯಾರು ನಂಬಿ ಬಾಳ್ಬೇಕು ಅಂತ ಆಸೆ ಪಟ್ನು ಅವ್ರು ನನ್ನ ಕೈ ಬಿಟ್ಬಿಟ್ರು. ನಾನ್ ಮಾಡಿದ ಅಪರಾಧಕ್ಕೆ ದೇವ್ರಂತ ನನ್ನ ತಂದೆನೇ ಕಳ್ಕೊಂಡ್ಬಿಟ್ಟೆ. ಇನ್ ನಾನು ಯಾರಿಗೋಸ್ಕರ ಬದುಕ್ಬೇಕು? ಈ ಊರ್ನವ್ರು ಚುಚ್ಚು ಮಾತು ಕೇಳ್ಕೊಂಡು ಬದುಕಿರೋದಕ್ಕಿಂತ ಸಾಯೋದೆಷ್ಟೋ ಮೇಲು. ವಸಂತ 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 ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನನ್ ಬಾಳಲ್ಲಿ ಏನು ಉಳಿದಿದೆ ಅಂತ ನಾನು ಸಮಾಧಾನ ಮಾಡ್ಕೊಳ್ಳಿ. ನನ್ನ ನೋವು ದುಃಖಕ್ಕೆ ಕೊನೆ ಸಿಗೋದು ಸಾವು ಒಂದ್ರಿಂಗ್ಲೆ ಅಂತಲೇ ನಾನು ಬಂದೆ. ನೀವ್ ಯಾಕೆ ನನ್ನನ್ನು ಕಾಪಾಡಿದ್ರಿ? ಹಾಗಲ್ಲ, ಜೀವ ಇರೋದು ಬಂದಿದ್ದನ್ನೆಲ್ಲ ಎದುರಿಸಿ ಬಾಳೋದಕ್ಕೆ ಹೊರತು ಸಾಯೋದಕ್ಕಲ್ಲ. ನಿಮಗ್ ಗೊತ್ತಿಲ್ಲ ಹರಿ, ನಿಮಗ್ ಗೊತ್ತಿಲ್ಲ. ಆ ಸುಂದರ್ನ ಬಣ್ಣದ ಮಾತಿಗೆ ಮರಳಾಗಿ ನನ್ ಬಾಳ್ನೆ ಹಾಳು ಮಾಡ್ಕೊಂಡ್ಬಿಟ್ಟೆ. ಇನ್ನೀ ಜೀವ ಇದ್ದೇನ್ ಪ್ರಯೋಜನ? ಅದನ್ನೇ ನೆನೆಸ್ತಾ ನೀವೇ ನಿರ್ಧಾರಕ್ಕೆ ಬಂದಿದ್ದು ಖಂಡಿತ ತಪ್ಪು. ನಡೀರಿ ಮನೆಗೆ ಹೋಗೋಣ. ಇಲ್ಲ, ಈ ಜನಗಳ ನಿಂದನೆ ಅವಮಾನ ಸಹಿಸ್ಕೊಂಡು ಬಾಳಕ್ಕಾಗಲ್ಲ. ನಾಳೆ ದಿನ ನನ್ನ ಹೊಟ್ಟೆಲ್ ಹುಟ್ಟೋ ಮಗುಗೂ ನನಗೂ ಯಾರ ಆಶ್ರಯ ಕೊಡ್ತಾರೆ? ಆಶ್ರಯ ನಾನ್ ಕೊಡ್ತೀನಿ ವಸಂತ. ಬೇಡಿ ಬೇಡಿ, ನನ್ನ ಪಾಪದಲ್ಲಿ ನೀವು ಪಾಲ್ದಾರರಾಗ್ಬೇಡಿ. ನಾನು ಹೊತ್ತಿರೋ ಕಳಂಕ ನನ್ ಜೊತೆಲೇ ಕೊನೆ ಆಗ್ಲಿ. ನನ್ ಪಾಡಿಗೆ ನನ್ ಬಿಟ್ಬಿಡಿ, ನನ್ ಪಾಡಿಗೆ ನನ್ ಬಿಟ್ಬಿಡಿ. ನನ್ ಜೀವ ಹೋದ್ರೂ ನಿಮ್ಮನ್ ಸಾಯೋದಕ್ ನಾ ಬಿಡೋದಿಲ್ಲ. ನಡೀರಿ ಮನೆಗೆ. ಯಾಕೆ ವಸಂತ, ಕೊರಳಲ್ಲಿ ಮಾಂಗಲ್ಯ ಇಲ್ದೆ ಮಡ್ಲಲ್ಲಿ ಮಗು ನಿಟ್ಕೊಂಡು ಹ್ಯಾಕ್ ಬಾಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ಬೇಡಿ. ಇವತ್ತಿನಿಂದ ನಿಮ್ ಮಗುಗ್ ನಾನೇ ತಂದೆ. ಹೌದು ವಸಂತ, ನಾನೇ ತಂದೆ.
more updates, like, comment, subscribe to our channel.